ಎನ್ನುವಂತ ಮಹದುದ್ದೇಶದಿಂದಲೇ ಇಲ್ಲಿಯ ತನಕ ನಿನ್ನನ್ನು ಬರಮಾಡಿಕೊಂಡೆವು ಪ್ರಭು. ಸರಿ ಪ್ರಭು, ಏನು ನಮ್ಮವನಾದಂತ ಆಂಜನೇಯನನ್ನು ಪಂಪಾ ತೀರದ ತನಕ ಕಳುಹಿಸಿದ್ದು ನಾನೇ ಇದ್ದೇನೆ. ಸರಿ, ಅವನ ಹೆಗಲನ್ನೇರಿ ಬಂದಂತ ಚಂದವನ್ನು ಕಂಡಂತ ನಾನು ನಿನ್ನ ಪಾದವನ್ನು ಸೇರಿದ್ದೇನೆ ಪ್ರಭು. ಕಾರಣ ಬೇಕಲ್ಲ. ಇಕ್ಷ್ವಾಕು ವಂಶದ ಅರಸರುಗಳು ಧರ್ಮವನ್ನು ಸಂರಕ್ಷಣೆ ಮಾಡುವವರಂತೆ. ಆ ಕಾರಣದಿಂದ ನನ್ನದಾದಂತ ಜೀವನ ಚರಿತ್ರೆಯಲ್ಲಿಯೂ ಧರ್ಮವನ್ನು ನ್ಯಾಯವನ್ನು ಈಕ್ಷಿಸಿ ಸಲಹಬೇಕೆನ್ನುವ ಹಾಗೆ ಕೋರಿಕೆ ಪ್ರಭು. ನ್ಯಾಯ ಈಕ್ಷಿಸಿ ಸಲಹಬೇಕು ಅಂತಿದ್ದರೆ ಯಾರಿಂದ ಅನ್ಯಾಯವಾಯಿತು ಅಂತ ಬೇಕಲ್ಲ. ಸ್ವಾಮಿ, ಅಗ್ರಜವಾಲಿ ನಿಗ್ರಹಿಸಲು ಬಗಿದು ರಾಮ ಅಗ್ರಜವಾಲಿ ಪರಾಕ್ರಮದಿಂದ ನಿಗ್ರಹಿಸಲು ಬಗೆದು ಪಾಪಭೋಗದಿ ಹೊರಗಟ್ಟಿ ಹೂಡಿಕೊಂಡಿರುವ ವಾಣಿಜ್ಯಗಣದ ಸತಿಯ ದೇವ ಅಗ್ರಜವಾಲಿ ಪರಾಕ್ರಮದ ನಿಗ್ರಹಿಸಲು ಬಗೆದು ರಾಮಚಂದ್ರಮ, ಸುಗ್ರೀವ, ನಮಗೊದಗಿದಂತ ಕಷ್ಟವನ್ನು ನಿನ್ನಲ್ಲಿ ಬಿತ್ತರಿಸಬೇಕೇ ಪ್ರಭು. ನಿಜ. ಕೇವಲ ಸುಗ್ರೀವನೋರ್ವನಲ್ಲ, ಇವನಿಗೆ ಬೆಂಗಾವಲಾಗಿ ಹಿಂದೆ ಇದ್ದವ ಅಣ್ಣವಾಲಿ, ಉದೇ ಸೂರ್ಯ ಚಂದ್ರರ ಹಾಗೆ ರಾಮ ಲಕ್ಷ್ಮಣರ ಹಾಗೆ ವಾಲಿ ಸುಗ್ರೀವರು ಬೆಳೆದು ಬೆಳೆದು ನಿಂತಹ ಕಾಲದಲ್ಲಿ ಒಂದು ವಿಷಮ ಸ್ಥಿತಿಯೊಂದು ಘಟಿಸಿ ಹೋಯಿತು. ಏನದು? ದುರುಳನಾದಂತ ಮಾಯಾವಿಯೊಂದಿಗೆ ಸಣಸಾಟಕ್ಕೆ ಮುಂದಾಗುವಂತ ವೇಳೆಯಲ್ಲಿ ಕಣ್ತಪ್ಪಿಸಿ ಗುಹೆಯನ್ನು ಪ್ರವೇಶಿಸಿದ. ಆವಾಗ ಆತನನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಗುಹಾ ಪ್ರವೇಶವನ್ನು ಮಾಡಿದ. ಬಹುಕಾಲ ದ್ವಾರದ ಬಳಿಯಲ್ಲಿ ನಿಂತು ನಾನು ಕಾದೆ ಪ್ರಭು. ಆದ್ರೆ ಏನು ಮಾಡೋಣ, ಸ್ವಲ್ಪ ಕಾಲದಲ್ಲಿ ತಮ್ಮ ಸುಗ್ರೀವ ಎನ್ನುವಂತಹ ದೀರ್ಘ ಸ್ವರ ಕೇಳಿತು. ಕೊಡಬೇಕು ಅಂತ ಕೇಳಿದೆ, ಕೊಡುವುದಿಲ್ಲ ಅಂತ ಆಡಿದ. ಬಾಣಗ್ರಹಣದ ಸತಿಯನ್ನು ಇಟ್ಟುಕೊಂಡಿದ್ದಾನೆ ಪ್ರಭು. ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು. ಬಾಣಿಗ್ರಹಣದ ಸತಿಯನ್ನು ಬಲಾತ್ಕಾರವಾಗಿ ಇರಿಸಿದ್ದಾನೆ. ನೀ ಆಡಿದ್ದು ನ್ಯಾಯವ ಈಕ್ಷಿಸಿ ಸಲಹಬೇಕು ಎಂಬ ಹಾಗೆ ಗುಹೆಯನ್ನು ಪ್ರವೇಶ ಮಾಡಿದವ ಮಾಯಾವಿ. ನಿನ್ನ ಅಣ್ಣನೂ ಪ್ರವೇಶಿಸಿದ್ದಾನೆ. ನೀ ಒಂದು ವೇಳೆ ಗುಹೆಯನ್ನು ಬಂಧಿಸಿದರ ಫಲ ರಕ್ಕಸರಿಗೆ ನಿಶಾಚರರು ಅಂತ ಹೇಳುವುದು. ಕತ್ತಲೆಯಲ್ಲಿ ಅವರಿಗೆ ಕಣ್ಣು ಕಾಣುವುದು ಹೆಚ್ಚು. ನೀನು ಅವನಿಗೆ ಅವಕಾಶ ಮಾಡಿಕೊಟ್ಟ ಹಾಗೆ ಆಗಲಿಲ್ವೇ? ಹಾಗಾಗುತ್ತದಲ್ಲ, ಇದು ನನಗೆ ಗೊತ್ತಾಗ್ಲಿಲ್ಲ ದೇವರೇ. ಒಂದು ಅವಸರ ಅಲ್ವಾ, ಸತ್ತಲ್ಲಿ ಮಣ್ಣು ತಿಂದು ಸಾಯಿಲಿ ಅಂತ ನಾನು ಹಾಗೆ ಮಾಡಿ. ಆವಾಗ ತಲೆಗೆ ಹೋಗಲಿಲ್ಲ. ಇದು ನೀವು ಹೇಳುವ ಗೊತ್ತದ. ಆದರೂ ಅವನ ತಲೆ ಹೋದ ಮೇಲೆ ವಾಲಿ ಬಂದ. ಈಗ ನೀವು ದೇವಾಂಶ ಸಂಭೂತರು. ಅವ ಇಂದ್ರನ ಮಗ. ದೇವತೆಗಳಲ್ಲಿ ದೂರು ಕೊಡಬಹುದಿತ್ತಲ್ಲ. ದೇವತೆಗಳು ಅವನನ್ನು ಕಂಡ್ರೆ ಹೆದರುತ್ತಾರೆ ಪ್ರಭು. ದೇವತೆಗಳು ಸಹ ಅಂಜುವರು. ಹೌದು, ಅಣ್ಣನ ವಾಲಿಯ ಪರಾಕ್ರಮಕ್ಕೆ ದೇವತೆಗಳೆಲ್ಲ ಅಂಜುತ್ತಾರೆ. ಅದು ನಿಮ್ಮನ್ನು ನೋಡುವಾಗ ನನಗೊಂದು ಸಮಾಧಾನ ಆಗುತ್ತೆ. ಏನು? ಈಗ ನೀವು ನಿಮ್ಮ ಹೆಂಡತಿಯನ್ನು ಕಳೆದುಕೊಂಡಿದ್ದೀರಿ. ನಿಜ. ರಾವಣ ಕದ್ದೊಯ್ದಿದ್ದ. ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ. ನಿನ್ನ ಅಣ್ಣ ಬಲಾತ್ಕಾರವಾಗಿ ಇಟ್ಟುಕೊಂಡಿದ್ದಾನೆ. ನಮ್ಮದೊಂದು ಜೋಡಿ ಒಳ್ಳೇದಾಯಿತು ಅಂತ.
ಸುಗ್ರೀವ, ರಾಮಚಂದ್ರಮ, ಜ್ಞಾನಕ್ಕೆ ಹೆಸರು ಸೂರ್ಯ ಅಂತ. ಅಂತಹ ಭಾಸ್ಕರನ ತನೆಯನಾಗಿ ನೀ ತರ್ಕಿಸಿದ ರೀತಿ ಸರಿಯಾಗಲಿಲ್ಲ. ದುಷ್ಟನಿದ್ದಾನೆ ವಾಲಿ, ಅವನನ್ನು ದಮನಿಸುವತ್ವರ ನಮಗೆ ನ್ಯಾಯ ಒದಗಿಸಬೇಕು ಅಂತ ನೀನು ಸೂರ್ಯ ವಂಶದ ಪ್ರತೀಕವಾಗಿ ಬಂದಿರುವ ನನ್ನಲ್ಲಿ ದೂರಿಕೊಳ್ಳುವವ. ನೀನು ಸಮನ್ವಯ ಮಾಡಿಕೊಂಡೆ ಅಲ್ವೇ? ಜೋಡಿ ಒಳ್ಳೆದಾಯಿತು. ಪರಿಸ್ಥಿತಿ ಬೇರೆ, ಪರಿಣಾಮ ಬೇರೆ ಸುಗ್ರೀವ. ಪರಿಸ್ಥಿತಿಯಲ್ಲಿ ನೀನು ನಾನು ಒಂದೇ ಇರಬಹುದು. ನೀನು ಹೆಂಡತಿ ಇಲ್ಲದವ, ನಾನು ಹೆಂಡತಿಯನ್ನು ಕಳಕೊಂಡವ. ಆದರೆ ಪರಿಣಾಮದಲ್ಲಿ ಏನು ಎನ್ನುವುದು ಮುಖ್ಯ. ನಿನ್ನ ಕಣ್ಣ ಮುಂಭಾಗದಲ್ಲಿಯೇ ವಾಲಿ ನಿನ್ನ ಹೆಂಡತಿಯನ್ನು ಇರಿಸಿದ್ದಾನೆ. ನೀನು ಅದನ್ನು ಪ್ರತಿಭಟಿಸುವುದಕ್ಕೆ ಅಶಕ್ತನಾಗಿ ಸಶಕ್ತರನ್ನರಸುತ್ತಾ ಇರುವವ. ನಾ ಹಾಗಲ್ಲ. ನಾ ಇಲ್ಲದ ವೇಳೆಯನ್ನು ರಾವಣ ಸೃಷ್ಟಿಸಿ ನನ್ನ ಸತಿಯನ್ನು ಅಪಹರಿಸಿದ್ದಾನೆ. ಅಲ್ಲಿ ಅರ್ಥ ರಾವಣ ಅಶಕ್ತ ಅಂತ. ಸಶಕ್ತನಾದ ರಾಮನ ಮುಂದೆ ಹೋರಾಡುವುದಕ್ಕೆ ಅಶಕ್ತನಿದ್ದೇನೆಂತ ಹೇಳಿ ವಂಚಿಸಿಕೊಂಡು ಹೋಗಿದ್ದಾನೆ. ಪರಿಣಾಮದಲ್ಲಿ ಸುಗ್ರೀವ ರಾಮರು ಒಂದೇ ಅಲ್ಲ, ಪರಿಸ್ಥಿತಿಯಲ್ಲಿ ಒಂದೇ ಎನ್ನುವುದನ್ನು ನೀನು ಚೆನ್ನಾಗಿ ತಿಳಿಯಬೇಕು. ಈ ಹೊತ್ತಿನಲ್ಲಿ ನಿನ್ನ ಅಣ್ಣ ಏನು ಹೆಂಡತಿ ಇದ್ದು ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡುವುದು ದೊಡ್ಡದಲ್ಲ. ಹೆಂಡತಿ ಒಟ್ಟಿಗೆ ಇಲ್ಲದೆಯೂ ತನ್ನತನವನ್ನು ತೋರಿಸುವವನೇ ಪ್ರಪಂಚದಲ್ಲಿ ಮಹಾನಾಯಕ ಎನ್ನಿಸಲ್ಪಡ್ತಾನೆ. ಆ ಕಾಯಕವನ್ನು ಹೊತ್ತು ಇತ್ತ ಪದ ಬೆಳೆಸಿದವ ನಾನು. ಈ ಕಾಲಕ್ಕೆ ಹೆಂಡತಿ ಇಲ್ಲದಂತ ನಿನ್ನ ಈ ದುಸ್ಥಿತಿಗೆ ಕಾರಣನಾದ ವಾಲಿಯನ್ನು ಕೊಂದಾದರು ನಿನ್ನ ಹೆಂಡತಿಯನ್ನು ನಿನ್ನ ಕೈಗೆ ಒಪ್ಪಿಸುವ ಹೊಣೆ ರಾಮನಿಗೆ. ಧೈರ್ಯ ಬರುವುದಿಲ್ಲ ನನಗೆ. ಕೇವಲ ಆಶ್ವಾಸನೆ ನೀಡುವಲ್ಲಿಗೆ ಸೀಮಿತವಾಗುತ್ತದೆ. ರಾಮನ ಚರ್ಯೆ ಅಂತ ಭಾವಿಸಬೇಡ. ಆಚರಣೆಯಲ್ಲಿ ಅನುಷ್ಠಾನಗೊಳಿಸಬಲ್ಲ ಶಕ್ತನಾಗಿಯೇ ನಿನಗೆ ವಾಗ್ದಾನವಿತ್ತಿದ್ದೇನೆ. ಜಾಣ ನೀನಾದರೆ ನೋಡು ಎನ್ನಯ ಕೈಯೊಳಗಿದ್ದ ಬಾಣಜಾತಂಗಳು ಈಶ್ವರನಿಂದ ವೃಷಾಶ್ವರಿಗೆ, ವೃಷಾಶ್ವರಿಂದ ವಿಶ್ವಾಮಿತ್ರರಿಗೆ, ವಿಶ್ವಾಮಿತ್ರರಿಂದ ರಾಮನಿಗೆ ದತ್ತವಾದಂತಹ ಕಾಮರೂಪಿ ಅಸ್ತ್ರಗಳು, 50 ಸಜೀವ ಶರಗಳು, 50 ಅಸ್ತ್ರಾಭಿಮಾನಿ ದೇವತೆಗಳು. ಇದರ ಬಲದಿಂದ ನಿನ್ನ ಅಣ್ಣನಿಗೆ ತಕ್ಕ ಶಾಸ್ತಿಯನ್ನು ಪಾಠವನ್ನು ಮಾಡಿ ನಿನಗೆ ನ್ಯಾಯವನ್ನು ನಾನು ಒದಗಿಸ್ತೇನೆ. ಕೊಂದಾದರೂ ನಿನ್ನ ಸತಿಯನ್ನು ನಿನ್ನ ಕೈಗೆ ಸಂತೋಷವಾಯಿತು. ಒಂದು ವೇಳೆ ವಾಲಿಯನ್ನು ನೀನು ಕೊಂದೇ ಹೋಗುದಂತಾದ್ರೆ ಕ್ಷಣಾರ್ಧದಲ್ಲಿ ನಮ್ಮದಾದಂತ ಸಮಸ್ತ ಕಪಿವಾರ ನಿನ್ನದಾದಂತ ಪಾದ ಸೇವೆಗೆ ಸಿದ್ಧರಾಗಿ ನಾವು ನಿಲ್ತೇವೆ. ನೀ ಆಡಿದ್ದೇ ತಡ. ಬಂದ ಆಂಜನೇಯ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅಗ್ನಿ ಸಾಕ್ಷಿಕವಾಗಿ ಇದು ನಾವು ಮಿತ್ರತ್ವವನ್ನು ಬೆಳೆಸಿದ್ದೇವೆ. ಇದು ವಾಲಿರಾವಣರ ಮಿತ್ರತ್ವವಲ್ಲ, ಲೋಕಕ್ಕೆ ಆದರ್ಶದಾಯಕವಾದ ವಾಲಿ ರಾಮ ಸುಗ್ರೀವರ ಮಿತ್ರತ್ವ, ತುಳ್ಯಾರಿ ಮಿತ್ರತ್ವ. ನಿನ್ನ ಕಷ್ಟವೇ ನನ್ನ ಕಷ್ಟ, ನಿನ್ನ ಸುಖವೇ ನನ್ನ ಸುಖ ಎನ್ನುವ ಸದ್ಭಾವನೆಯಿಂದ ಇವತ್ತು ನಾವಿರುವರು
ಒಂದಾಗಿದ್ದೇವೆ, ಮಿತ್ರರಾಗಿದ್ದೇವೆ, ಹೌದು. ಅರ್ಥಪೂರ್ಣವಾದ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ. ಹೀಗಿರ್ಬೇಕು. ಇಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಭಾವ. ಆದ್ದರಿಂದ ಯೋಚನೆ ಮಾಡಬೇಡ. ಈ ವೇಳೆಯಲ್ಲಿ ವಾಗ್ದಾನವಿತ್ತಂತೆ ನಡೆಯುತ್ತೇನೆ. ದೇವರೇ, ಒಂದು ಒಂದು ಗಂಟು ಉಂಟು, ಈ ಗಂಟ ನಮ್ಮ ನೋಡ್ಬೇಕು. ಗಂಟಿಗಾಗಿ ಮೈತ್ರಿ ಅಲ್ಲ, ಇದು ನಂಟಿಗಾಗಿ ಮೈತ್ರಿ. ಸುಗ್ರೀವ, ಯಾರದು ಗಂಟು ಅಂತ ಇರುವುದು? ಹೌದು ದೇವರೇ, ಬಿಚ್ಚಿದ ಕಾಲದಲ್ಲಿ ನೋವಾಗುತ್ತಾ ಇದೆ. ಇದು ನನ್ನ ಸತಿಯಾದ ಜಾನಕಿ ಧರಿಸುತ್ತಾ ಇದ್ದಂತಹ ಆಭರಣಗಳು ಸುಗ್ರೀವ. ಅದರಿಂದಲೇ ನಮಗೆ ಅವನ ಅಂತರಂಗ ಅರ್ಥವಾಗುತ್ತದೆ. ಸಂತೋಷ. ಹಾಗಾದ ಕಾರಣ ಅವನಾಡಿದ ವಿಚಾರದಂತೆ ಅತ್ತಿಗೆಯ ಮೇಲೆ ಅವನಿಗಿದ್ದ ಅಪಾರ ಅಭಿಮಾನ. ಆದ್ದರಿಂದ ಇದು ಧರಿಸುವ ಯೋಗ ಅವಳಿಗೆ ಉಂಟುತ್ತಾದರೆ ಮುಂದೆ ಧರಿಸಿಕೊಳ್ಳುತ್ತಾಳೆ. ಇಲ್ಲೇ ಇರಲಿ, ಗಂಟು ಒಳಗೆ ಹೋಗಿ ಇನ್ನು ಕರೆಯಬಹುದಲ್ಲ ನಿನ್ನ ಅಣ್ಣನನ್ನು. ರಾಘವ ಮಗ ವೀರ ಕೇಳು ಸುರಿತ ಮಾತುಗಳಿಂದ ಧೈರ್ಯ ಬಂದ್ರು ಒಂದು ಸಂದೇಹ ಹಾಗೆಯೇ ಉಳಿಯುತ್ತಾ ಉಂಟು. ಸಂಶಯ ಎನ್ನುವುದು ನಾಳೆ ಸಂಕಪಾಷಾಣವಾಗಕೂಡದು. ಯಾವತ್ತಿದ್ದರೂ ರಿಪ್ಪುಗಳ ಪಾಲಿಗೆ ಪಾಷಾಣವಾಗಬೇಕು. ಅದಕ್ಕೆ ವ್ಯವಸ್ಥೆ ನಾವು ಮಾಡಿಕೊಳ್ಳಬೇಕು. ಏನು ಸಂಶಯ? ಅಲ್ಲಿ ಆ ಕಡೆಗೆ ಸ್ವಲ್ಪ ದೃಷ್ಟಿ ಹಾರಿಸಿ ನೋಡಿ ಅಂತೆ. ಬೆಳಿದಾಗಿ ಕಾಣುತ್ತಾ ಉಂಟು ದೂರದಲ್ಲಿ. ಅದು ಇಂದೊಬ್ಬ ರಕ್ಕಸ ಇದ್ದ ದುಂದುಬಿ ಅಂತ ಮಹಿಷಾಕೃತಿಯಿಂದ ನನ್ನ ಅಣ್ಣನ ಜೊತೆ ಯುದ್ಧ ಮಾಡಿದ. ಆವಾಗ ಆತನನ್ನು ಕೊಂದು ಕರಗರಗರನೆ ತಿರುಗಿಸಿ ಎಸೆದದ್ದು ಮೇಲಕ್ಕೆ. ಹೌದು. ಅದು ಹೋಗಿ ಬಿದ್ದದ್ದು ಮತಂಗ ಮುನಿಗಳ ಆಶ್ರಮ ಪ್ರದೇಶ. ಸರಿ, ಅಲ್ಲಿಂದ ಶಾಪ ಬಂತು. ನನಗೊಂದು ಈ ಸ್ಥಳದಲ್ಲಿ ವ್ಯವಸ್ಥೆ ಆಯಿತು. ಅಶ್ವಮುಖದಲ್ಲಿ ನಿನಗೊಂದು ವ್ಯವಸ್ಥೆ ಆಯಿತು. ಆದ್ರೆ ಇದು ಅವನ ಅಟ್ಟೆ, ಎಲುಬಿನ ಅಟ್ಟೆ, ಎಲುಬು ಅಂದರ. ಈಗ ನೀ ಅದನ್ನು ನನಗೆ ಯಾಕೆ ತೋರಿಸು? ನಿನಗೆ ಗೊತ್ತಿಲ್ವಾ ದೇವರೇ? ನನ್ನ ಶರೀರ ನಿನಗೆ ಹಾಗೆ ಕಾಣ್ತದೇನು? ಮತ್ತೆ ಇದರಲ್ಲಿ ಒಂದು ವಿಷಯ ಉಂಟು. ಅದು ಆ ಕಡೆಯಿಂದ ಕಿಷ್ಕಿಂದೆಯಿಂದ ನನ್ನ ಅಣ್ಣ ದಿನಾಲು ನನ್ನ ನೋಡಿ ನನ್ನ ಹೆಂಡತಿಯನ್ನು ಕರ್ಕೊಂಡು ಬರು, ಒಂದು ತೋರಿಸು, ನೋಡು ಅಲ್ಲಿಗೆ ಆಯ್ತಾ. ಮತ್ತೆ ಕೆಳಗಿಳಿದು ಬರು. ಆ ದುಂದುಬಿ ಅಟ್ಟೆ ಉಂಟಲ್ಲ, ಮೇಲೆ ಹೋಗುದಿಲ್ಲ. ಇದು ನನ್ನದು ಅಭಿನಯ ಮಾತ್ರ, ನನಗೆ ಅಷ್ಟು ಆಗುದಿಲ್ಲ ಮಾಡಲಿಕ್ಕೆ. ದೇವ್ರೇ, ಮೊಣಕಾಲ ಪರ್ಯಂತರ ಎತ್ತಿ ಕೆಳಗಿಡುತ್ತಾನೆ. ಇದು ಅವನ ಬಾಹುಪರಾಕ್ರಮವನ್ನು ತೋರಿಸುವುದು ನನ್ನ ಮುಂಭಾಗದಲ್ಲಿ. ನಾಳೆ ನಿನ್ನದ್ದು ಹೀಗಾದಿತ್ತು ಎನ್ನುವ ಸೂಚನೆ. ಹೌದು ಅಲ್ವೋ? ಈಗ ಇದು ಒಂದು. ಮತ್ತೆ ನಿನ್ನ ಸಂಶಯ ಎಲ್ಲ ಇವತ್ತು ಹೇಳು, ಒಮ್ಮೆಲೆ ಪರಿಹಾರ. ಇನ್ನೊಂದು ಅಲ್ಲ, ಮೊಣಕಾಲ ಪರ್ಯಂತ ಯಾಕೆ ಎತ್ತುವುದಕ್ಕಾಗುವುದು ಎನ್ನುವುದಕ್ಕೆ ಉತ್ತರ ಕೊಡುವ. ನಿನಗೆ ಗೊತ್ತಿದ್ರೆ ಹೇಳು.
ದೇವ್ರೆ ಆ. ಆ ಕಡೆಯಿಂದ ನೋಡಿದ್ರ ಆ. ಸಪ್ತ ತಾಳ ವೃಕ್ಷಗಳು ಅಂಕುಡೊಂಕ ಆಗಿದೆ. ಸತ್ಯ. ಈಗ ನೀವು ಬಿಲ್ಲು ಬಾಣಗಳನ್ನು ಧರಿಸಿದವರು ಬಾಣ ಪ್ರಯೋಗ ಮಾಡ್ತೀರಿ, ಬಹಳಷ್ಟು ಕೇಳಿದ್ದೇನೆ, ನೀವು ಹೇಳಿದ್ದೀರಿ. ಧನುರ್ವೇದ ಅಧ್ಯಯನ ಮಾಡಿದ್ದೇನೆ. ಹೌದು. ಆದ್ರೆ ನಮ್ಮ ಅಣ್ಣ ಬಾಣ ಪ್ರಯೋಗದಲ್ಲಿ ನಿಸ್ಸೀಮನಿದ್ದಾನೆ. ಹೇಗೆ? ಪ್ರತಿನಿತ್ಯವೂ ಬರುವುದು, ಆ. ಬೆಳಗ್ಗೆ ಬರುವುದು, ಆ. ಚುಗುರಿದಂತ ತಾಳ ವೃಕ್ಷಗಳ ಚುಗುರನ್ನು ಒಂದೊಂದು ಬಾಣದಿಂದ ಹಾರಿಸುತ್ತಾ ಬರುವುದು, ಮತ್ತೆ ಹೋಗುತ್ತಾನೆ, ಮರು ದಿವಸ ಬರ್ತಾನೆ, ಆ. ಮತ್ತೆ ಚಿಗುರುತ್ತದೆ, ಆ. ಹಾಗೆ ಮಾಡುದು. ಮತ್ತೆ ನನಗೆ ಆ, ಅದು ಯಾಕೆ ಚಿಗುರುತ್ತದೆ ಅಂತ ನೀನು ಅಧ್ಯಯನ ಮಾಡಲಿಲ್ಲ. ಅದು ನನಗೆ ಗೊತ್ತಾಗ್ಲಿಲ್ಲ. ಈಗ ಮಹಿಷಾಕೃತಿಯಿಂದ ಬಂದಿರುವಂತಹ ದುಂದುಪಿಯನ್ನು ಗಗನ ಪರ್ಯಂತ ಎಸೆದಿದ್ದಾನೆ. ಆವಾಗ ಜೀವ ಇದ್ದ. ಇನ್ನಲ್ಲಿ ಪ್ರಶ್ನಿಸ್ತೇನೆ, ಎಲುಬು ಭಾರವೋ ಜೀವಂತ ಮಾಂಸ ಸಮೇತ ಇರುವ ಶರೀರ ಭಾರವೋ? ನಿಜವಾಗಿಯೂ ದೇಹವೇ ಭಾರ. ಆದ್ರೆ ಈಗ ನೀ ಹೇಳ್ತಿ ಮೊಣಕಾಳ ಪರ್ಯಂತ ಪ್ರಯಾಸದಿಂದ ಎತ್ತುತ್ತಾನೆ. ಅದ್ಯಾಕೆ ಅಷ್ಟು ಕಷ್ಟ? ಆದ್ರೆ ಯುದ್ಧ ಮಾಡುವಾಗ ಮಾಲೆ ಇತ್ತು, ಎತ್ತುವಾಗ ಮಾಲೆ ಇಲ್ಲಲ್ಲ, ಅದು ಭಾರ. ಮಾತ್ರ ಅಲ್ಲ, ಇದು ಜೀವ ಇಲ್ಲ, ಆದ್ದರಿಂದ ಅರ್ಥ ಈಚೆ ಬರುವುದಿಲ್ಲ ಅಲ್ವಾ? ಈಗ ನಿನಗಿರುವ ಈ ಸಮಸ್ಯೆಗೆ ಉತ್ತರ ನೋಡ್ತೀಯಾ? ಕಾಲದುದಿಯಿಂದ 107 ಯೋಜನ ಬಿಸುಗ. ಸುಗ್ರೀವ, ಈಗ ಇರುವಂತಹ ಕೇವಲ ಅಸ್ಥಿ ಪಂಜರವಿದು. ಇದನ್ನು ಅವ ಮೊಣಕಾಲ ಪರ್ಯಂತ ಎತ್ತುತ್ತಾನೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ಅವನಿಗೆ ಧರ್ಮದ ಬಲ ಕುಕ್ಕಿದೆ ಎನ್ನುವುದು ಸ್ಪಷ್ಟ. ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ದವನೇ ಆಗಲಿ, ಧಾರ್ಮಿಕ ಬಲದಲ್ಲಿ ಹಿಮ್ಮುಖನಾದ ಅಂತಾದ್ರೆ ಯಾವ ಕಾಲಕ್ಕೂ ಅವ ಮತ್ತೆ ಮೇಲೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಧರ್ಮ ವಿರುದ್ಧವಾದ ಕರ್ಮವನ್ನು ಯಾವ ಅಧಿಕಾರದಲ್ಲಿದ್ದವನು ಮಾಡಕೂಡದು ಎನ್ನುವುದಕ್ಕೆ ಇದು ಸಂದೇಶ. ಆದ್ದರಿಂದಲೇ ಇದನ್ನು ದಹಿಸಬೇಕಾದ, ದಮನಿಸಬೇಕಾದ ಹೊಣೆಗಾರಿಕೆ ಉಂಟು. ಸ್ವಲ್ಪ ಎತ್ತಿ ತೋರಿಸಿದ್ರೆ ಸಾಕು. ನನಗೆ ಪಟ್ಟವೇರಿ ಅಧಿಕಾರದಲ್ಲಿದ್ದು ಸಾಮರ್ಥ್ಯ ಅಲ್ಲ, ನಾ ಆಚರಿಸಿದ ಕರ್ಮದ ಬಲದಿಂದ ಅದು ಉಂಟೋ ಇಲ್ವೋ ಈಗ ಅನ್ವೇಷಣೆಯಾಗಲಿ. ನಮಗೆ ಗೊತ್ತಾಗುತ್ತದೆ ನೀವು ನಳಿನಾಕ್ಷ ಅಂತ. ಹೌದು, ಆದ್ರೆ ನಾನು ಸ್ಥಾನಾಪೇಕ್ಷೆಯಲ್ಲ. ಯಾವತ್ತಿದ್ದರೂ ತನ್ನ ಸ್ಥಾನ ಭದ್ರತೆಯನ್ನು ಕರ್ಮ ಮುಖದಿಂದ ಕಾಣಿಸಿಕೊಳ್ಳುವವ. ನೋಡ್ತೀಯೋ, ಎಡಗಾಲ ಠಾಂಕಣೆಯಿಂದ ಅಬ್ಬ 7 ಯೋಜನ ಪಿಂತೆ ಸರಿದುದು ಅಂತ ನಮ್ಮವರು ಆಡ್ತಾ ಇದ್ದಾರೆ. ಅದು ಹೋಯಿತು. ಇನ್ನು ಬರ್ಲಿಕ್ಕಿಲ್ಲ. ಈ ಅಧಿಕಾರದಲ್ಲಿದ್ದಾಗ ಎಲುಬಿನಟ್ಟೆ ಮುಂದೆ ಇದ್ರೆ ಅದು ದೊಡ್ಡ ಅಪಶಕುನ. ಅಪಶಕುನೆಲ್ಲ ಹೋಯಿತು. ಈಗ ಕಾಣುತ್ತಾ ಉಂಟು ಸಪ್ತತಾಳ ವೃಕ್ಷಗಳು. ಇದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ. 7 ವೃಕ್ಷಗಳು ವಕ್ರಾಕೃತಿಯಲ್ಲಿ ಉಂಟು. ಒಮ್ಮೆ ಮೇದಿನಿಯನ್ನು ಒತ್ತಿದ್ದೇನೆ, ಸರಳ ರೇಖೆಗೆ ಬಂದಿದೆ. ಈಗ ಅವ ಒಂದೊಂದತ್ತು ಒಂದೊಂದರಿಂದಲ್ವೇ? 7 ಬಾಣ. ನೋಡು ನೋಡು, ಮೂಲೋತ್ಪಾಟನ ಮಾಡಿದ್ದೇನೆ. ಈಗ ನಾಳೆ ಇನ್ನು ಚೀರ್ಗಲಿಕ್ಕಿಲ್ಲ ಅಲ್ಲ? ಚಿಗುರುವುದೇನು ನೋಡಿದೀಯಾ? ಅಹಿರೂಪಿಯಾದ ರಾಕ್ಷಸನೊಬ್ಬ ಬಂದ, ಮೋಕ್ಷವಾಯಿತು ಎಂಬ ಹಾಗೆ ರಾಮಸ್ಮರಣೆಯನ್ನು ಮಾಡುತ್ತಾ ನಿರ್ಗಮಿಸಿದ. ಇದರ ಅಡಿಯಲ್ಲಿ ಅಹಿರೂಪಿ ರಾಕ್ಷಸನೊಬ್ಬ ಇದು ಮತ್ತೆ ಚಿಗುರುವ ಹಾಗೆ ಮಾಡುತ್ತಾ ಇದ್ದ. ಇನ್ನು ತಾಳೆ ಮರವೂ ಇಲ್ಲ. ಬ್ರಹ್ಮ ರಾಕ್ಷಸಾದಿ ಬಾಧೆ ನಿನಗೆ ತಪ್ಪಿತು ಅಂತ ಅರ್ಥ. ರಾಮನನ್ನೆಲ್ಲ ರಾಮ ಎನ್ನುವ 2 ಅಕ್ಷರ ಭಜಿಸಿದವನಿಗೆ ಯಾವ ಕಾಲಕ್ಕೂ ಬ್ರಹ್ಮ ರಾಕ್ಷಸಾದಿಗಳ ಬಾಧೆ ಇಲ್ಲ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿ ಉಳಿಯುತ್ತದೆ. ಈಗ ರಾಕ್ಷಸರೆಲ್ಲ ನೆಲದ ಅಡಿಯಲ್ಲಿ ಕೂತ್ಕೊಳ್ತಾರಲ್ಲ. ಗೊತ್ತಾಯ್ತಲ್ಲ ನಿನಗೆ? ನನಗೆ ಗೊತ್ತಾಯ್ತು. ಎಲ್ಲೆಲ್ಲಿ ಅಡಗಿದ್ದಾರೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ, ಗೊತ್ತಾಗುತ್ತದೆ. ಇಷ್ಟು ಸಾಕಲ್ಲ ಸಾಕ್ಷಿ ನಿನಗೆ? ಸಂತೋಷ ಆಯ್ತು. ಆಯ್ತಲ್ಲ? ಆಯ್ತು. ಯೋಚನೆ ಮಾಡಬೇಡ. ನಿನ್ನ ಅಣ್ಣನಾದ ವಾಲಿಯನ್ನು ಕರೆ. ನಾನೇ ಕರಿಬೇಕಾ ನೀವು ಬಂದ ಮೇಲೆ? ನಾನು ಬಂದ ಮೇಲೆ ನೀನೇ ಕರೆಯಬೇಕು. ನನಗೆ ಯಾವತ್ತ ಪೆಟ್ಟೇ ಕೊಡು, ನಾನೊಬ್ಬ ತಿನ್ನುವುದಕ್ಕೆ ಹೇಗಿರು. ಯೋಚನೆ ಮಾಡಬೇಡ.